ಬಡಿಯಕ್ಕೆ ಬರ್ತಾರೆ. ಎಲ್ಲಿ ಸೇರ್ತಾ ಇದ್ರು? ಹಾಂ ಡೈಲಿ ಬಂದು ಗಂಜಾ ಹೊಡಿತಾರಾ? ಇದು ಸಿರಿಂಜು ಕ್ಯಾಪ್ ಅದು. ಬಸವನಗುಡಿ ಪಾರ್ಕಲ್ಲಿ ಸಾವಿರಾರು ಜನ ಅಫಿಷಿಯಲ್ಸ್ ಪ್ರತಿನಿತ್ಯ ಬರ್ತಾರ. ಇಂಥ ಜಾಗದಲ್ಲಿ ಆರಾಮಾಗಿ ನಡೀತಾ ಇದೆ ಅಂದರೆ ಇಲ್ಲೇ ಇದೆಯಲ್ಲಪ್ಪ ಬಂಗಾರ. ನೋಡ್ರಿ ಪುನೀತ್, ನೋಡ್ರಿ ಮಹೇಶ್, ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಹಿಡ್ಕೊ ಹೇಳ್ತೀನಿ. ಹಿಂದೆ ಇದೆ, ಇಲ್ಲಿ ಹೆಣ್ಮಕ್ಳ ಕಾಲೇಜ್ ಇದೆ, ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಬಂದು ಮಾಡಿದ್ದಾರೆ. ನಾನು ನಿಮ್ಗೆ ಏನು ಹೇಳಿದೆ? ಬೆಂಗಳೂರಲ್ಲಿ ನೋಡಪ್ಪ, ಇದು ಎತ್ತಿ ಕಡೆ ಹೇಳಪ್ಪ. ಬೆಂಗಳೂರಿನ ಇದು ಅದೇ ಬಾ ಇದು ನೋಡಿ, ಇಲ್ಲಿ ಡಬ್ಬಿ ಇದು ತಲೆಗೆ ಹಚ್ಕೋತಾರೆ ನಿಶಾ ಬರೋದಕ್ಕೆ ಎತ್ಕೋದು. ಇಲ್ಲಿ ಯಾರು ನಿಮ್ಮ ಮನೆ ಗಂಡು ಮಕ್ಕಳು ತೊಗೊಂಡಿದಾರ ಹೆಣ್ಮಕ್ಳು ತೊಗೊಂಡಿದಾರ ಗೊತ್ತಿಲ್ಲ. ಅದೊಂದು ಅಡ್ಡ ಓಪನ್ ಮಾಡಿ, ಇದೊಂದು ಅಡ್ಡ ಆಯ್ತಾ. ಇದು ನೋಡಿ ಚೆನ್ನಾಗಿ ಎಲ್ಲಿ ತೊಗೊಂಡ್ರು ಗೊತ್ತಾಗಲ್ಲ. ಹಿಂಗೆ ನಡೀತಾ ಇದೆ ಬೆಂಗಳೂರಲ್ಲಿ ಇವತ್ತು ಡ್ರಗ್ಗನ್ನು. ಅವ್ರು ಡ್ರಗ್ ಅಂದರೆ ಗಾಂಜಾ ನೀವು ಯಾರು ನಿಲ್ಸೋಕ್ಕಾಗುತ್ತಲ್ಲ ನನಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಅದು ಇದನ್ನು ನಾವು ನಿಲ್ಲಿಸ್ಬೋದು ಮನಸ್ಸು ಮಾಡಿದ್ರೆ. ಇವೆಲ್ಲ ಒಂದಾಗಬೇಕು, ಪೇರೆಂಟ್ಸ್ ಒಂದಾಗಬೇಕು ಫಸ್ಟು. ಮನೆಗಳ ಹತ್ರ ಈ ಥರದ್ದು ಮಾತ್ರೆ ಕವರ್ ಬಿಟ್ಟಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಥರದ ಮಾತ್ರೆಗಳನ್ನ ಇವತ್ತು 30 ವರ್ಷಕ್ಕೆ ಸತ್ತೋಗ್ತಾ ಇದೆ. ಯಾವ ಗಂಡು ಮಕ್ಕಳು ಹೆಣ್ಮಕ್ಳು ತಗೋತಾರೆ ಅಂತ ಗೊತ್ತಿಲ್ಲ. ಫಿಸಿಕಲ್ ರಿಲೇಷನ್ಶಿಪ್ ಇರಲ್ಲ, ಓನ್ಲಿ ಸಿರಿಂಜ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. 2.5 ಲಕ್ಷ ಜನ ಒಂದು ವರ್ಷಕ್ಕೆ HIV ಬಂದರೆ ಮಕ್ಕಳಿಗೆ ಎಷ್ಟು ದಿವಸದಲ್ಲಿ ನಮ್ಮ ಇಡೀ ಬೆಂಗಳೂರಲ್ಲಿ ಎಷ್ಟು ಮಕ್ಕಳಿಗೆ ಬರ್ಬೋದು? ಕಲಿಯೋ ಮಕ್ಕಳಿಗೆ. ಇದರಲ್ಲಿ HIV ಬರುತ್ತೆ ಒಂದೇ ಇದು ಯೂಸ್ ಮಾಡೋದ್ರಿಂದ. 25,000 ಜನ ಮಕ್ಕಳಿಗೆ HIV ಆಯಿತು ಅಂತ ಇಟ್ಕೊಳ್ಳಿ. 5 ಲಕ್ಷ ಆಯಿತು. ಅದು 5 ಲಕ್ಷ ಬಿಟ್ಬಿಡೋಣ. ನೋಡಿ, ಇಂಥ ಒಂದು ಮಾತ್ರೆ ಬಂದಿದೆ, ಈ ಮಾತ್ರೆ ಸುಮ್ಮನೆ ಕೊಡಬೇಡಿ ಅಂತ ಪಬ್ಲಿಕ್ಕಿಗೆ ಬಂದು ಹೇಳಿ. ಮಕ್ಕಳ ಬಗ್ಗೆ ಹುಷಾರಾಗಿರಿ. ನಿಮ್ಮ ಮನೇಲಿ ತಲೆದಿಂಬು ಕೆಳಗೋ ಇಲ್ಲ ಬಾತ್ರೂಮ್ ಒಳಗಡೆನೋ ಅಥವಾ ಅವ್ರ ಬಟ್ಟೆ ಒಳಗಡೆನೋ ಬಚ್ಚಿಟ್ಕೊಂಡಿದ್ರೆ ಇಮ್ಮಿಡಿಯೇಟಾಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ. ಹೋಗಿ ಬಂದ್ವಿ. ಈ ಥರ ಒಂದು ಇವಾಗ ನಾವು ನೋಡಿ ಬಂದದ್ದು ಬರೀ ಒಂದು. ಹೌದು, ಈ ಥರ ಬೆಂಗಳೂರಲ್ಲಿ ಹುಡುಕಿದ್ರೆ ಸಾವಿರಾರು ಜಾಗಗಳು ಸಿಗುತ್ತೆ. ಹೌದು, ಸಾವಿರಾರು ಜಾಗ. ಈಗ ಉದಾಹರಣೆಗೆ ಈ ಜಾಗದಿಂದ ಮಿನಿಮಮ್ 500 ಮಕ್ಕಳು ಹಾಳಾಗ್ತಾವ್ರೆ. ಹೌದು, ಒಂದು ಜಾಗದಲ್ಲಿ 500 ಮಕ್ಕಳು ಹಾಳಾಗ್ತಾರೆ. ಈ ಥರ ಸಾವಿರಾರು ಜಾಗ ಇದೆ ಬೆಂಗಳೂರಲ್ಲಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಮಕ್ಳು ಹಾಕ್ತಾರೆ ಅವಾಗ. 1000 × 500 ಆಗೋಯ್ತಲ್ಲ, 50,000 ಆಯಿತು ಬೆಂಗಳೂರಲ್ಲಿ. 50,000. ಇದರಲ್ಲಿ HIV ಬರುತ್ತೆ ಒಂದೇ ಇದು ಯೂಸ್ ಮಾಡೋದ್ರಿಂದ. 25,000 ಜನ ಮಕ್ಕಳಿಗೆ HIV ಆಯಿತು ಅಂತ ಇಟ್ಕೊಳ್ಳಿ. 5 ಲಕ್ಷ ಆಯಿತು. 5 ಲಕ್ಷ ಆಯಿತು. ಅದು 5 ಲಕ್ಷ ಬಿಟ್ಬಿಡೋಣ. 2.5 ಲಕ್ಷ ಜನ ಮಕ್ಕಳಿಗೆ HIV ಆಯಿತು ಅಂತ ಇಟ್ಕೊಳ್ಳಿ. ಪಾಪ ಅವ್ರು ಯಾವ ಥರದ್ದು ಫಿಸಿಕಲ್ ಕಾಂಟ್ಯಾಕ್ಟು ಒಬ್ಬರ ಹತ್ರ ಇರಲ್ಲ, ಆಯ್ತಾ. ಅವರು ಲೈಕ್ ಫಿಸಿಕಲ್ ರಿಲೇಷನ್ಶಿಪ್ ಇರಲ್ಲ, ಓನ್ಲಿ ಸಿರಿಂಜ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. 2.5 ಲಕ್ಷ ಜನ ಒಂದು ವರ್ಷಕ್ಕೆ HIV ಬಂದರೆ ಮಕ್ಕಳಿಗೆ ಎಷ್ಟು ದಿವಸದಲ್ಲಿ ನಮ್ಮ ಇಡೀ ಬೆಂಗಳೂರಲ್ಲಿ ಎಷ್ಟು ಮಕ್ಕಳಿಗೆ ಬರ್ಬೋದು? ಕಲಿಯೋ ಮಕ್ಕಳಿಗೆ. ಮೊನ್ನೆ ತ್ರಿಪುರಲ್ಲಿ ಆಗಿದೆಯಲ್ಲಪ್ಪ, ಮೊನ್ನೆ ಅದು ಗೂಗಲ್ ಮಾಡಿ ನೋಡಿ. ತ್ರಿಪುರಲ್ಲಿ 2,500 ಜನ ಹೆಣ್ಮಕ್ಳಿಗೆ HIV, 5,500 ಜನ ಗಂಡು ಮಕ್ಕಳಿಗೆ HIV. ಮೊದಲೆಲ್ಲ ಒಬ್ಬ ಗಂಡಸು ಹೆಂಗಸು ಅನೈತಿಕ ಸಂಬಂಧ ಇದ್ರೆ ಮಾತ್ರ HIV ಬರ್ತಾ ಇಲ್ಲ. ಈ ಡ್ರಗ್ಗಲ್ಲೇ ಬರ್ತಾ, ಹೌದು, ಇಂಜೆಕ್ಷನ್ ಅಲ್ಲಿ ಬರ್ತಾ ಇದೆ. ಒಬ್ರು ಚುಚ್ಕೊಂಡಿದ್ದೆ ಮತ್ತೊಬ್ರು. ಹೌದು. ಅದ್ರಲ್ಲಿ ಯಾರೋ ಒಬ್ರಿಗೆ HIV ಇರತ್ತೆ. ಅವನು ಇರೋನು ಹೆಣ್ಮಕ್ಳಿಗೂ ಅಂಟಿಸ್ಬಿಟ್ಟಿರ್ತಾರೆ. ಆ ಕರ್ಮನ ನಿಲ್ಲಿಸಿ ಅಂತ ಸಿನಿಮಾ ರಿಲೀಸ್ ಆದರೂ ಚೆನ್ನಾಗಾದರೂ ನಾನು ಬಿಡ್ತಾ ಇಲ್ಲ. ನಾನು ಒಂದು ಒಳ್ಳೆ ಹೋರಾಟ ಮಾಡೋಣ ಅಂತ. ಅದಕ್ಕೆ ನಿಮ್ಮೆಲ್ಲರೂ ಸಾಥ್ ಬೇಕು. ಇದು ನಿಲ್ಲಬಾರ್ದು ಇಲ್ಲಿಗೇನೆ. ಕರೆಕ್ಟ್. ಈಗ ಈ ವಿಚಾರವಾಗಿ ನಿಮ್ಗೆ ಗೊತ್ತಿರುವಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಇನ್ಯಾವುದೋ ಕ್ರೈಮ್ ಡಿಪಾರ್ಟ್ಮೆಂಟ್ ಯಾರನ್ನಾರು ಸಂಪರ್ಕ ಮಾಡಿದ್ದೀರಾ? ಈಗ ನಾವೇ ಕೇಳ್ಪಟ್ಟಂಗೆ ಸರ್ ಕಂಪ್ಲೇಂಟ್ ಕೊಡ್ತೀವಿ, ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಕರೆಕ್ಟು, ಕಂಪ್ಲೇಂಟ್ ಕೊಡ್ತಾರೆ, ಹಿಡ್ಕೊಂಡು ಹೋಗೋದು ಅವ್ರ ಧರ್ಮ. ಬಟ್ ಅವರು ಕೂಡ ನೋಡಿ, ಇಂಥ ಒಂದು ಮಾತ್ರೆ ಬಂದಿದೆ, ಈ ಮಾತ್ರೆ ಸುಮ್ಮನೆ ಕೊಡಬೇಡಿ ಅಂತ ಪಬ್ಲಿಕ್ಕಿಗೆ ಬಂದು ಹೇಳಿ. ಮಕ್ಕಳ ಬಗ್ಗೆ ಹುಷಾರಾಗಿರಿ. ನಿಮ್ಮ ಮನೇಲಿ ತಲೆದಿಂಬು ಕೆಳಗೋ ಇಲ್ಲ ಬಾತ್ರೂಮ್ ಒಳಗಡೆನೋ ಅಥವಾ ಅವ್ರ ಬಟ್ಟೆ ಒಳಗಡೆನೋ ಬಚ್ಚಿಟ್ಕೊಂಡಿದ್ರೆ ಇಮ್ಮಿಡಿಯೇಟಾಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ. ನಾವು ಅದ್ರ ಆ್ಯಕ್ಷನ್ ತಗೋತೀವಿ. ಮಾಡಿದವ್ನು ಯಾರು ಅಂತ ಕಂಡುಹಿಡಿತೀವಿ. ನಿಮ್ಮ ಮಕ್ಕಳನ್ನ ರಿಯಾಬ್ ಕಳಿಸಿ ಅಂತ ಮಾಡ್ಬೋದಲ್ಲ ಅಲ್ವಾ? ಇದು ಪೊಲೀಸವರು ಕೂಡ ಮಾಡ್ಬೋದಲ್ವಪ್ಪ?
ಇಂಪಾರ್ಟೆಂಟ್ಲಿ ಮಾಡ್ಬೇಕಾಗಿರೋದೇ ಅವರು. ಹೌದು ಹೌದು, ಅಲ್ಲ ಈಗ ನಾವು ಸಪೋರ್ಟ್ ಮಾಡೋಣ, ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಪೊಲೀಸರು ಕೂಡ ಮಾಡ್ಬೇಕು ಇದನ್ನ. ಅವ್ರಿಗೆ ಗೊತ್ತು ಟೈಡಲ್ ಮಾತ್ರ ಬಂದಿದೆ ತಗೋತಾರೆ ಎಲ್ಲ ಗೊತ್ತು, ಬಟ್ ಪಬ್ಲಿಕ್ ಅವೇರ್ನೆಸ್ ಏನು ಕೊಡ್ತಾ ಇದೀವಿ ನಾವು? ಇದನ್ನೆಲ್ಲ ಮೀಡಿಯಲ್ಲಿ ಬರ್ಬೇಕಲ್ವಾ? ಮೀಡಿಯಲ್ಲಿ ಬಂದಾಗಲೇ ಇದು ಮಕ್ಕಳು ಸೇವ್ ಆಗೋದು. ಗಾಂಜಾ ಎಲ್ಲಿ ಸೇರ್ತಾ ಇದ್ರು? ಗಾಂಜಾ ತಗೊಂಡು ಪಾರ್ಕ್ ಒಳಗೆ ಬರ್ತಾರೆ, ನೋಡಿದೀರಾ ನೀವು? ಅವ್ರನ್ನೆಲ್ಲ ಅಲವ್ ಮಾಡ್ತೀರಾ? ಗೊತ್ತಿಂದಲೇ ಬಂದಿರೋದವರು, ಅಂದ್ರೆ ಗೊತ್ತಾಗ್ದಂಗೆ ಬಂದ್ಬಿಡ್ತಾರೆ. ಏನೇನ್ ಮಾಡ್ತಾ ಇದ್ರು ಬಂದು? ಏನೇನ್ ಮಾಡ್ತಾ ಇದ್ರು? ಗಾಂಜಾ ಬೀರು ಬಾಟಲಿ ಎಲ್ಲ ನಮ್ಗೆ ಹೇಳಕ್ ಹೋದ್ರೆ ಬಡಿಯಕ್ ಬರ್ತಾರೆ. ಎಲ್ಲಿ ಸೇರ್ತಾ ಇದ್ರು? ಮೇಲೆಗಡೆ ಬೀರು ಬಾಟ್ಲು, ಅಲ್ಲಿ ಇಲ್ಲಿ ಪಕ್ಕ ಇಲ್ಲೇ ಸರ್. ಹೇಳಕ್ ಹೋದ್ರೆ ಈಗ ಮಚ್ಚಕತ್ತಿಗಳು, ಊರಲ್ಲಿ ಬಿಲಿಯರ್ಗಳು ಬರ್ತಾರೆ ಸರ್. ನಾವು ಕೆಲಸ ಹೆಂಗ್ ಮಾಡ್ಬೇಕು ನಮಗೆ. ಡೈಲಿ ಬಂದು ಗಾಂಜಾ ಹೊಡಿತಾರಾ? ತೋರ್ಸ ಗಾಂಜಾ ಸೇರೋ ಜಾಗ ಯಾವುದು? ಕೆಲಸ ಮಾಡಕ್ಕೆ ಭಯ ಆಗ್ಬಿಟ್ಟೆ ಸರ್. ಯಾಕೆ ಭಯ? ಅದೇ ಹಿಂಗ್ ಬಂದು ಸುಮ್ಕೆ ಹೋಗ್ರಿ ಅಂತಿದ್ದಕ್ಕೆ ಮೈ ಹಂಗೆ ಬರ್ತಾರೆ ಸರ್. ಏನ್ ನಿಮ್ಮ ಅಮ್ಮನ್ ಅಂತ ಏನೇನ್ ತರ್ತಾರೆ ಕೈಯಲ್ಲಿ? ಬ್ಲೇಡ್ಗಳು ಸರ್, ಅವು ಇರ್ತವೆ. ಹಂಗೆ ಹೇಳಕ್ ಹೋದ್ರೆ ಏನು ಹಿಂಗಂತ ಹಂಗೆ ಬರ್ತಾರೆ ಸರ್. ಮ್ಯಾಗ ಬರ್ತಾರೆ ಹಿಂಗೆ ಒಂದು 6 ಜನ 7 ಜನ. ಡೈಲಿ ಎಷ್ಟು ಗಂಟೆಗೆ ಬರ್ತಾರೆ? ಕರೆಕ್ಟ್ 2 ಗಂಟೆಗೆ 1 ಗಂಟೆಗೆ ಸರ್, ಮಧ್ಯಾಹ್ನ. ಅದು ಕ್ಲೋಸ್ ಇರೋ ಟೈಮ್ ತಾನೇ, ಅದು ಓಪನ್ ಇರುತ್ತಾ? ಇವಾಗ ಓಪನ್ ಇದು ಮಾಡಿರ್ತಾರೆ ಸರ್. ಎಲ್ಲಿ ತೋರಿಸು ಜಾಗ ಅದು? ಇಲ್ಲಿ ಎಲ್ಲರೂ ನಾವು ಕೆಲಸ ಮಾಡ್ತೀವಿ. ಹೆಣ್ಮಕ್ಳು ಬಂದು ಅಲ್ಲಿ ಅರ್ಜೆಂಟ್ರಿಗಿನ ಕೆಲಸ ಬಿಟ್ಟು ಫಸ್ಟ್ ನಾವು ಹೋಗ್ಬಿಡ್ತೀವಿ ಸರ್. ನೋಡಿ ಉದಾಹರಣೆಗೆ ಇವ್ರ ಪಾಪ ಉತ್ತರ ಕರ್ನಾಟಕದಿಂದ ಯಾವ ಊರು ನೀನು? ಆಂಧ್ರ ಸರ್. ಆಂಧ್ರಲ್ಲಿ ಎಲ್ಲಿ ಮನೆ? ಊರು ಯಾವ ಡಿಸ್ಟಿಕ್? ಕರ್ನೂಲ್ ಡಿಸ್ಟಿಕ್. ಕರ್ನೂಲ್ ಡಿಸ್ಟಿಕ್ ಇಂದ ಬಂದು ಪಾಪ ಜೀವನ ಕಟ್ಕೊಳಕ್ಕೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಹೆಂಗಸರು ಮಕ್ಕಳ ಸಮೇತ ಎದುರಿಸ್ತಾರಂತೆ, ಹೌದೇನೋ? ನಿಮ್ಮಲ್ಲಿ ಹೆಣ್ಮಕ್ಳು ಏನಂತ ಎದುರಿಸ್ತಾರೆ? ನಿಮ್ಗೆ ಯಾಕೆ ಬೇಕು ಅಂತ ಅವ್ರಿಗೆ ಎದುರಾಗ್ತಾರೆ ಸರ್. ಅಮ್ಮವ್ರು ಮತ್ತೆ ನಾವು ಕೆಲಸ ಅಂತ ಅಲ್ಲಿ ಮಾಡೋ ಇದ್ರಿಗೂನ ಅಲ್ಲಿದ್ದು ಹೊಂಟೋಗ್ಬಿಡ್ತೀವಿ ಸರ್ ನಾವು. ನೋಡಿದನಪ್ಪ ಎಲ್ಲಪ್ಪ ಇವಾಗ ಯಾವ ವ್ಯವಸ್ಥೆ ಕಾಯ್ತಾ ಇದೆ? ಅದಕ್ಕೆ ನಿನ್ನೆ ಯಾವ್ದೋ ಸಾರ್ ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು MLA ಎಲ್ಲ ತೋರ್ಸ್ಬ ಎಲ್ಲಿ ಸೇರ್ತಾರೆ ಅಂದ್ರೆ ಕಾಯೋರ್ನೇ ಎದುರಿಸ್ಬಿಟ್ಟು ಅಡಿಟ್ ಆಗ್ಬಿಟ್ಟವ್ರೆ. ನನಗೆ ಅಲ್ಲಿ ಮಾತ್ರ ಸಿಗುತ್ತಾ ಅಂತ. ಬಿಯರ್ ಬಾಟ್ಲು ಅಲ್ಲಲ್ಲ ಇದು ಬಿಯರ್ ಅಲ್ಲ, ನೋಡೋದು ನಿಮಿಷ. ಇಲ್ಲಿ ನೋಡ್ರಿ ಸರ್, ಅಲ್ಲಿ ಮೇಲೆ ನೋಡಿದ್ರೆ ನೀವು ಇನ್ನೂ ಆಶ್ಚರ್ಯ ಆಗ್ತೀವಿ ಸರ್. ಬಿಯರ್ ಅಲ್ಲ, ಕಾಫ್ ಸಿರಪ್ ಅಂತ ನೋಡ್ತಾ ಇದ್ದೀನಿ ನಾನು. ಬಿಯರ್ ಬೇರೆ ಎಲ್ಲಿ ಸೇರ್ತಾರೆ? ಎಲ್ಲಿ? ಮೂಲೆಯಲ್ಲಿ, ಆ ಕಡೆ ಮೂಲೆಯಲ್ಲಿ ಇಲ್ಲ, ಆ ಮೂಲೆಯಲ್ಲಿ ಅಷ್ಟು ಇದಿತ್ತು ಸರ್. ಇದಿಷ್ಟು ಕುಂದಿರ್ತಾರೆ. ಇದಿಷ್ಟು ಜಗ್ಗಿತ್ತು ಸರ್ ಕೆಲಸ ಮಾಡೋದು ಅಂತ ಮಾಡಿದ್ವಿ. ಇದು ಭಯಕ್ಕೆ ಹೊಂಟೋಗ್ಬಿಟ್ಟು ಸರ್ ನಾವು. ಏನ್ ಮಾಡಿದ್ರು ಅವಾಗ? ಅದೇ ಗಾಂಜಾ ಹೊಡಿತಿದಾರೆ ಸರ್. ಹೇಳಿದ್ರೆ ನಮಗೆ ಆವಾಜ್ ಹಾಕಿದ್ರು, ಅದಕ್ಕೆ ನಾವು ಇದು ತೊಡೋದು ಬೇಡ, ಇವ್ರು ನಮ್ಮ ಮತ್ತೆ ಏನಾದ್ರು ಮಾಡಿಬಿಡ್ತಾರೆ ಅಂತ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸರ್ ಹೋಗ್ಬಿಟ್ಟು ಸರ್ ನಮ್ಮ ಪಡಿ ನಾವು. ಇಲ್ಲಿ ಗಾಂಜಾ ಅರ್ಥ ಆಯ್ತಾ? ನಾನು ಹೇಳೋದು ನೋಡಮ್ಮ, ಇದು ಸಿರಿಂಜು, ಸಿರಿಂಜ್ ಇದು ಕ್ಯಾಪ್. ಅದು ಹೌದು, ಸಿರಿಂಜ್ ಕ್ಯಾಪ್ ಇದು ನೋಡಿ. ಬಸವನಗುಡಿ ಪಾರ್ಕಲ್ಲಿ ಸಾವಿರಾರು ಜನ ಅಫಿಷಿಯಲ್ಸ್ ಪ್ರತಿನಿತ್ಯ ಬರ್ತಾರಣ. ಇಲ್ಲಿ ಇಂಥ ಜಾಗದಲ್ಲಿ ಆರಾಮಾಗಿ ನಡೀತಾ ಇದೆ ಅಂದರೆ ಯೋಚನೆ ಮಾಡಬೇಕು ಪ್ರತಿಯೊಬ್ಬರೂ. ಈ ಗಾಂಜಾ ಇದೆಯಲ್ಲ ಇಲ್ಲಿ, ಇವ್ರಿಗೆ ಸಿಗೋದು ಲೋಕಲ್ ಗಾಂಜಾ. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಇದೆಯಲ್ಲಪ್ಪ ಬಂಗಾರ ನೋಡ್ರಿ.
ಪುನೀತ್ ನೋಡ್ರಿ ಮಹೇಶ್ ನೋಡಿ ಹಾಂ ನೋಡಿ ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಹಿಡ್ಕೋ 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 ಹೇಳ್ತೀನಿ. ನಾವು ಕೆದಕ್ಬೇಕಷ್ಟೇ, ಕೆದಕ್ಬೇಡ್ರೆ ಅದು ಸಿಗಲ್ಲ. ದಿನ ಎಲೆ ಬೀಳ್ತಾ ಇರುತ್ತಲ್ಲ, ಮುಚ್ಚೋಗ್ತಾ ಇರುತ್ತೆ. ಹೌದೌದು ಮಾಡೋ ಕೆಲಸನೂ ಹೌದು. ನೋಡಿ ಇದೇನೋ ಇದು ಈಗ ಹೇಳ್ತೀನಿ ಕೇಳಿ. ಹಾಂ, ಇದು ಕರೆಕ್ಟ್. ಹಿಂದೆ ಇದೆ, ಇಲ್ಲಿ ಹೆಣ್ಮಕ್ಳ ಕಾಲೇಜ್ ಇದೆ, ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಬಂದು ಮಾಡಿದ್ದಾರೆ. ನಾನು ನಿಮ್ಗೆ ಏನು ಹೇಳಿದೆ, ಬೆಂಗಳೂರಲ್ಲಿ ನೋಡಪ್ಪ, ಇದು ಎತ್ತಿ ಕಡೆ ಹೇಳಪ್ಪ, ಬೆಂಗಳೂರು ಇದು ಅದೇ ಬಾ ಇದು ನೋಡಿ, ಇಲ್ಲಿ ಡಬ್ಬಿ ಇದು ತಲೆಗೆ ಹಚ್ಕೋತಾರೆ ನಿಶಾ ಬರೋದಕ್ಕೆ, ಎತ್ಕೋದು ಮೆಂತೋ ಪ್ಲಸ್ಸು. ಸ್ವಲ್ಪ ನಿಧಾನ ಕುಡ್ಕಿ ಮಾತ್ರ ಸಿಗೋದು, ಬನ್ನಿ ಇಲ್ಲೇ ಇದೆಲ್ಲ ಸಿಕ್ಕಿದೆ ಅಂದಮೇಲೆ ಅದು ಇದ್ರ ಇರುತ್ತೆ. ಹಾಂ ಇದು ಮುಚ್ಚಲ, ಓಕೆನಾ? ಚೂರು ಟ್ಯಾಬ್ಲೆಟ್ ಸಿಗ್ಬೇಕು ನೋಡಿ, ಕವರು. ಇಲ್ಲೇ ಇರುತ್ತೆ, ಹುಡ್ಕ್ರಮ್ಮ ಎರಡ ಮಾತ್ರ ಕವರ್ ಇಲ್ಲಿರುತ್ತೆ, ಹುಡ್ಕ್ರಮ್ಮ. ನೀವೊಂದು ಫ್ರೆಶ್ ಬ್ಯಾಚ್ ಹುಡುಕಿ. ಇಲ್ಲ ತಂಬಿ, ಇಷ್ಟೆಲ್ಲ ಇದೆ, ಮಾತ್ರ ಕವರ್ ಹುಡುಕು. ಅಲ್ಲಲ್ಲ, ಇಲ್ಲೇ ಇದೆ, ಹುಡುಕು. ನಿಧಾನಕ್ಕೆ ಹುಡುಕು, ಇಲ್ಲೇ ಇದೆ ಸ್ಲಿಪ್. ಅದು ನಿಧಾನಕ್ಕೆ ಹುಡುಕು ಬನ್ನಿ. ನನ್ನ ಕಣ್ಣು ಇದಾಯಿತು ಅಲ್ಲದೆ, ಟೈಡ್ ಅಲ್ಲದೆ ಇದು, ಗೊತ್ತಾಯ್ತಲ್ಲ ನಿಮಗೆ? ಅಲ್ಲಿ ತೆಗೆದಿರೋ ವಿಷಯಲು ಇಲ್ಲಿ ತೆಗೆದಿರೋ ವಿಷಯ ಲೆಕ್ಕಾಕಪ್ಪ. ಇವಾಗ ನಾವು ಯಾರನ್ನ ಬ್ಲೇಮ್ ಮಾಡೋಣ? ಆಯ್ತಾ? ಇಲ್ಲಿ ಈ ಕಾಲೇಜ್ ಮಕ್ಕಳು ತೊಗೊತಾವ್ರ, ಈ ಕಾಲೇಜ್ ಮಕ್ಕಳು ತೊಗೊತಾವ್ರ, ಮಕ್ಕಳು ತಗೋತಾ ಇದ್ದಾರೆ. ಹಾಂ, ಒಂದು 18-20 ವರ್ಷ. ಅಲ್ಲಿ ಹೆಂಗ್ ಕಂಡಿಡಿದ ಇದ್ರಲ್ಲಿ ಹುಡುಗಿನ? ಯಾಕಂದ್ರೆ ಇದು ಹೈಡಿಂಗ್ ಪ್ಲೇಸ್. ಇದನ್ನೇ ನಾನು ತೋರಿಸಿರೋದಲ್ವಾ? ಇದನ್ನೇ ಹೇಳಕ್ ಹೊರಟಿರೋದು. ಏನ್ ನಡೀತಾ ಇದೆ ಇಲ್ಲಿ? ಯಾರು ನಿಮ್ಮ ಮನೆ ಗಂಡು ಮಕ್ಕಳು ತೊಗೊಂಡಿದಾರ, ಹೆಣ್ಮಕ್ಳು ತೊಗೊಂಡಿದಾರ ಗೊತ್ತಿಲ್ಲ. ಅದೊಂದು ಅಡ್ಡ ಓಪನ್ ಮಾಡಿದ್ವಿ, ಇದೊಂದು ಅಡ್ಡ. ಆಯ್ತಾ? ಇದು ನೋಡಿ ಚೆನ್ನಾಗಿ ಎಲ್ಲಿ ತೊಗೊಂಡ್ರು ಗೊತ್ತಾಗಲ್ಲ. ಹಿಂಗೆ ನಡೀತಾ ಇದೆ ಬೆಂಗಳೂರಲ್ಲಿ ಇವತ್ತು ಡ್ರಗ್ಗನ್ನು. ಡ್ರಗ್ ಅಂದರೆ ಗಾಂಜಾ ನೀವು ಯಾರು ನಿಲ್ಸೋಕ್ಕಾಗತ್ತಲ್ಲ ನನಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಆದರೆ ಇದನ್ನು ನಾವು ನಿಲ್ಲಿಸ್ಬೋದು ಮನ್ಸು ಮಾಡಿದ್ರೆ. ನೀವೆಲ್ಲ ಒಂದಾಗಬೇಕು, ಪೇರೆಂಟ್ಸ್ ಒಂದಾಗಬೇಕು ಫಸ್ಟು. ಇವೆಲ್ಲ ಸುಮ್ಮನೆ ಕಣ್ಣು ಮುಂದೆ ಸುಮ್ಮನೆ ಕ್ಷಣಕ್ಕೆ ಸಿಗ್ತಾ ಇರುವಂಥ ಸಾಕ್ಷಿಗಳು. ಅಂದರೆ ಇಲ್ಲಿ ಲಭ್ಯತೆ ಅಂದರೆ ಇನ್ನೆಲ್ಲ ಲಭ್ಯರಲ್ಲಪ್ಪ. ಮತ್ತೆ ಈ ಜಾಗಕ್ಕೆ ನಾವು ಆಕಸ್ಮಿಕವಾಗಿ ಬಂದಿದ್ದು, ಇಲ್ಲೇ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಹೌದು, ಇನ್ನು ಇದ್ರದೇ ಆದ ಅಡ್ಡಗಳಿರುತ್ತೆ. ಅಲ್ಲಿ ಎಷ್ಟು ಯಥೇಚ್ಛವಾಗಿ ನಡೀತಾ ಇರುತ್ತೆ, ಇದು ಹೇಳಕ್ಕೆ ಆಗಲ್ಲ. ಯೂತ್ಸ್ ಮೇಲೆ ಪರಿಣಾಮ ಬೀರುವಂತ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ಯಾಕ? ನೋವಲ್ವ ರೀ, ನನ್ನ ಮಕ್ಕಳೇ ತಗೊಂಡ್ಬಿಟ್ರೆ ಏನಪ್ಪ ಗ್ರಾಚಾರ, ಭಯ ಇರುತ್ತೆ. ಸ್ಟಾರ್ಟ್ ಆಗಿದ್ದು ಹಿಂಗೇನೆ. ಹೌದೌದೌದೌದು. ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಬದಲಾಯಿಸಬೇಕು ಅನ್ನೋದೇ ಪ್ರಮುಖ. ಅಲ್ಲ, ಬದಲಾಯಿಸಕ್ ನಾವು ಯಾರು ಸ್ವಾಮಿ? ಒಂದು ಪ್ರಯತ್ನ ಪಡ್ಬೋದು ಅಷ್ಟೇ. ಬದಲಾಯಿಸ್ಬೇಕಾಗಿರೋ ಎಲ್ಲರೂ ಸೇರಿ ಬದಲಾಯಿಸ್ಕೋಬೇಕು. ಇಲ್ಲಿ ಪಿಕ್ಚರ್ ನೋಡಿರೋರು ಬದಲಾದ್ರೂ ಹೌದಲ್ಲ, ಬದಲಾಗಿ ಅವ್ರು ಮುಂದೆ ಹೋಗ್ಬೇಕು. ಈಗ ನೋಡಿ, ಒಬ್ಬ ಹೇಳೇ ಬಿಟ್ಟಿದ್ದಾನೆ, ನಾನು ತಗೊಂತೀನಿ ಶೇಷಾದ್ರಿಪುರಂ ಸ್ಟೇಷನ್ ಮುಂದೆಗಡೆ ಮಾರ್ತಾರೆ ಅಂತ. ನೋಡಿ, ಅದಕ್ಕಿಂತ ಸಾಕ್ಷಿ ಬೇಕಾ? ಮತ್ತೆ ಇನ್ನೊಂದು ತುಂಬಾ ಇರನ್ ಆಗಿದೆ ಅಣ್ಣ. ಒಂಥರ ಅವ್ರು ಹಾಳಾಗಕ್ಕೆ ಹೇಳಿ ಮಾಡ್ಸಿರೋ ಜಾಗ. ಹೌದು ಅಲ್ವಾ? ಹೌದೌದೌದು. ಇಂಥ ಜಾಗಗಳಲ್ಲೇ ಇವೆಲ್ಲ ನಡೆಯುತ್ತೆ. ಪಬ್ಲಿಕ್ ಆಗೇ ಮಾಡ್ತಾರೆ ಇವಾಗ ಕೆಲವರು. ಹೌದು. ಆದ್ರೆ ಇಂಥ ಜಾಗ ಸಿಕ್ಕಿದ್ರೆ ಅವ್ರಿಗೆ ಇನ್ನೂ ಇಲ್ಲಿ ಒಬ್ಬರ ಹಾಳಾದ್ರೆ ಪರವಾಗಿಲ್ಲ, ಇನ್ನೊಬ್ರಿಗೆ ಪ್ರೇರಣೆ ಕೊಟ್ಟು ಅವ್ರನ್ನೂ ಹಾಳು ಮಾಡ್ತಾರೆ. ಹೊಟ್ಟೆ ಉರಿಯತ್ತಮ್ಮ ನನಗೆ, ಇನ್ನೇನಿಲ್ಲ. ಹುಡುಗರು ಸತ್ತೋಗ್ಬಿಡ್ತಾರಲ್ಲ ಜಲ್ದಿ ಅಂತ ಅಷ್ಟೇನೆ. ಅಮ್ಮ ನಿಮಗೆ ಒಂದು ಸ್ಲಿಪ್ ಕೊಟ್ಟಲ್ಲ, ಅದು ಹಿಂದಿಲಿದೆಯಾ? ಹಾಂ, ಎಲ್ಲ ನಟರ ಅಭಿಮಾನಿಗಳು ಭೀಮನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಓಕೆ ಓಕೆ. ಅದು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾನ ಫೀಲ್ ಬಂದ್ಬಿಟ್ಟಿದೆ ಇವಾಗ. ಹೌದೌದೌದು. ಭೀಮಾ ನಮ್ಮದು ನಿಮ್ಮ ಮನೆ ಕತೆ, ನಮ್ಮ ಮನೆ ಕತೆ, ನಮ್ಮ ಮನೆ ಕತೆ, ಅದೊಂದು ಫೀಲ್ ಬಂದಿದೆಯಲ್ಲ ಎಲ್ಲರಿಗೂ. ಹೌದೌದೌದು. ಅದು ಬಹಳ ಪ್ರಮುಖವಾಗುತ್ತೆ. ಹೌದು. ಈ ಸಿನಿಮಾ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಶಸ್ಸು ಎಲ್ಲ ನೋಡೋರು ತಂದು ಕೊಟ್ಟಿರೋದು, ನಂದಲ್ಲ. ಓಕೆ. ಅವ್ರು ತಂದು ಕೊಟ್ಟರೆ ಯಶಸ್ಸು ಇವತ್ತು.
ನಮಸ್ತೆ, ಹೇಗಿದ್ದೀರಾ? ಎಲ್ಲಿ ಮನೆ? ಬನ್ನಿ ಇಲ್ಲಿ ಮಾತ್ರೆಗಳು ತೋರಿಸೋಣ. ಮಾತ್ರೆಗಳು ತೋರಿಸೋಣ. ಹಿಂಗಿದೆ ಹುಷಾರಮ್ಮ ಅಂತ. ಕ್ಯಾಂಪಿನ ಥರ ಆಗತ್ತೆ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಾ ಭೀಮಾ? ಖಂಡಿತ ಸರ್, ನೋಡಿಲ್ಲ ಇನ್ನ. ನೋಡಿದೀನಿ ನಾನು. ದುನಿಯಾಯಿಂದ ನಿಮ್ಮ ಫ್ಯಾನ್. ಭೀಮಾ ಯಾವಾಗ ರಿಲೀಸ್ ಆಯ್ತು? ರಿಲೀಸ್ ಆಗಿರೋ ಭೀಮಾ ನೋಡಿದ್ರಾ? ನೋಡಿಲ್ಲ. ನಿಮ್ಮ ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀರಾ. ಆಯ್ತು, ನಿಮ್ಮ ಸಿಂಪ್ಲಿಸಿಟಿ ಮತ್ತೆ ನಿಮ್ಮ ಇದು ನಂಗೆ ತುಂಬಾ ಇಷ್ಟ. ಸಿನಿಮಾ ಹೋಗಿ ನೋಡಿ ಭೀಮಾ. ಎರಡೇ ಟೊಮೆಟೊ ಹಿಡಿದಲ್ಲ. ಎಷ್ಟು ಜನ ಮಕ್ಕಳಿದಾರಮ್ಮ? ಇಬ್ರೆ. ಏನು ಏನು ಓದ್ತಿದ್ದಾರೆ? ಅವನು 8th 10th. ಒಂಚೂರು ನೋಡಿ. ಮಕ್ಕಳ ಬಗ್ಗೆನೇ ಒಂದು ಡ್ರಗ್ ಅವೇರ್ನೆಸ್ ಸಿನಿಮಾ ಅದು. ನೋಡ್ಬಿಟ್ಟು ನನಗೆ ತಿಳಿಸ್ಬೇಕು. ಮೆಸೇಜ್ ಕೊಡ್ತಾ ಇದ್ದೀರಾ, ಒಳ್ಳೆ ಮೂವಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಭೀಮಾ ನೋಡಿ, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ. ನಿಮ್ಮ ಇದು ನಮಗೆ ಆ ಮಾತ್ರೆಗಳು ಕೊಡಪ್ಪ ಇಲ್ಲಿ. ಅಕಸ್ಮಾತ್ ನಿಮ್ಮ ಅಕ್ಕ ಪಕ್ಕದಲ್ಲಿ ಮನೆಗಳ ಹತ್ರ ಅಲ್ಲ, ಅದು ಬೇರೆ ಅವಾಗ ಕಟ್ ಮಾಡಿದಲ್ಲ, ಅದು ವೆಹಿಕಲ್ ಇದೆಯಾ? ಅನ್ಫಾರ್ಚುನೇಟ್ಲಿ ಮೈಸೂರಿಂದ ಬಂದೆ ಸರ್, ಈಗ ಜರ್ನಿ ಮಾಡಿಕೊಂಡು. ಹಾಂ, ಮನೆಗಳ ಹತ್ರ ಈ ಥರದ್ದು ಮಾತ್ರೆ ಕವರ್ ಬಿದ್ದಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಥರದ ಮಾತ್ರೆಗಳನ್ನ ಹುಡುಗರು ತೊಗೊಂಡು ಇವತ್ತು 30 ವರ್ಷಕ್ಕೆ ಸತ್ತೋಗ್ತಾ ಇದ್ದಾರೆ. ಯಾವ ಗಂಡು ಮಕ್ಕಳು ಹೆಣ್ಮಕ್ಳು ತೊಗೋತಾರೆ ಅಂತ ಗೊತ್ತಿಲ್ಲ, ಯಾರು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಇದ್ರ ಮೇಲೆ ಭೀಮಾ ಸಿನಿಮಾ ಮಾಡಿರೋದು. ಸೊ ಹಂಗಾಗಿ ಸಿನಿಮಾ ನೋಡಿ. ಇಂಥ ಮಾತ್ರೆ ನಿಮ್ಮ ಸುಮ್ಮನೆ ಸ್ಲಿಪ್ ಬಿದ್ದಿದ್ರೆ ಮನೆಯಲ್ಲಿ ದಯವಿಟ್ಟು ಅದನ್ನು ಪೊಲೀಸ್ಗೆ ಒಂದು ಕೊಟ್ಟು ಮಾಧ್ಯಮದವ್ರಿಗೆ ಒಂದು ಕೊಡಿ, ಹಿಂಗಿತ್ತು ಅಂತ. ಥ್ಯಾಂಕ್ ಯು. ಫೋಟೋ ತೆಕ್ಕೊಡಪ್ಪ.